Hello students, in this session I'm going to explain you about nature and types of supply. First we'll see what is the nature of supply. In the GST system, a taxable event is called a supply. For an event to be considered as a supply by the government, it should have the following characteristics. ಸೊ ನೇಚರ್ ಆಫ್ ಸಪ್ಲೈ ಅಂದರೆ ಏನು ಅಂತ ನೋಡೋದಾದರೆ, ಯಾವುದೇ ಒಂದು ಟ್ಯಾಕ್ಸೇಬಲ್ ಇವೆಂಟ್ ಇದ್ದರೆ, ಯಾವುದೇ ಟ್ರಾನ್ಸಾಕ್ಷನ್ಗೆ ಟ್ಯಾಕ್ಸನ್ನು ನಾವು ಕಲೆಕ್ಟ್ ಮಾಡಿದರೆ ಅದನ್ನು ಸಪ್ಲೈ ಅಂತ ಕರಿತೇವೆ. ಮತ್ತು ಇಲ್ಲಿ ಗೌರ್ಮೆಂಟ್ ಪ್ರಕಾರ ಸಪ್ಲೈ ಅಂದರೆ ಅದರಲ್ಲಿ ಈ ಕೆಳಗಡೆ ಕೊಟ್ಟಂಥ ಗುಣಲಕ್ಷಣಗಳು ಇನ್ವಾಲ್ವ್ ಆಗಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಆದರೆ ಮಾತ್ರ ಅದನ್ನು ನಾವು ಸಪ್ಲೈ ಅಂತ ಕರಿತೇವೆ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಫಸ್ಟ್ ಒನ್, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್. When a transaction takes place, if there is a transfer of title of goods, then it is considered as a supply of goods. When there is a transfer of right in goods without transfer of title, it is considered as supply of service. So ಇಲ್ಲಿ ಯಾವುದೇ ಒಂದು ಗೂಡ್ಸ್ ಅಥವಾ ಸರ್ವಿಸನ್ನು ನಾವು ಟ್ರಾನ್ಸ್ಫರ್ ಮಾಡಿರಬೇಕು, ಆದರೆ ಮಾತ್ರ ಅದನ್ನು ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಅಂತ ಕರಿತೀವಿ. ದೆನ್ ಸಪ್ಲೈ ಶುಡ್ ಬಿ ಟ್ಯಾಕ್ಸೇಬಲ್. ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಕ್ಯಾನ್ ಐದರ್ ಬಿ ಟ್ಯಾಕ್ಸೇಬಲ್ ಆರ್ ಟ್ಯಾಕ್ಸ್ ಎಕ್ಸೆಂಪ್ಟ್. ಟ್ಯಾಕ್ಸೇಬಲ್ ಸಪ್ಲೈಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಅಟ್ರಾಕ್ಟ್ GST. Tax exempt supplies include supply of goods or services that belong to a specific category mentioned in the GST Act. ಸೊ ಇಲ್ಲಿ ಈ ಸಪ್ಲೈ ಶುಡ್ ಬಿ ಟ್ಯಾಕ್ಸೇಬಲ್ ಅಂದರೆ GSTಯಲ್ಲಿ ಅದಕ್ಕೆ ಟ್ಯಾಕ್ಸ್ ಇರಬೇಕು. ಸೊ ಆ ಟ್ರಾನ್ಸಾಕ್ಷನಿಂದ ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು. ಸೊ ಅದು ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ ಥರ್ಡ್ ಒನ್, ಸಪ್ಲೈ ಶುಡ್ ಬಿ ಮೇಡ್ ಬೈ ಎ ಟ್ಯಾಕ್ಸೇಬಲ್ ಪರ್ಸನ್. ಎಸ್, ಎ ಟ್ಯಾಕ್ಸೇಬಲ್ ಪರ್ಸನ್ ಈಸ್ ಡಿಫೈನ್ಡ್ as a person who is registered under the GST or is liable to register, or a person who has voluntarily registered. Supply between two non-taxable people will not be considered as a supply under GST. ಈಗ ಇಬ್ಬರು ನಾನ್ ಟ್ಯಾಕ್ಸಿಬಲ್ ಪರ್ಸನ್ ನಡುವೆ ಯಾವುದೇ ಒಂದು ಸಪ್ಲೈ ನಡೆದ್ರೆ ಅದನ್ನು ನಾವು ಸಪ್ಲೈ ಅಂತ ಕರೆಯಲ್ಲ. ಒಬ್ಬ ರಿಜಿಸ್ಟರ್ಡ್ ಡೀಲರ್ ಗೂಡ್ಸನ್ನು ಸಪ್ಲೈ ಮಾಡಿದ್ರೆ ಮಾತ್ರ ಅದನ್ನು ನಾವು ಸಪ್ಲೈ ಅಂತ ಕರಿತೇವೆ. Then supply should be made within a taxable territory. Obviously, taxable territory means any place in India. ಟ್ಯಾಕ್ಸೇಬಲ್ ಟೆರಿಟರಿ ಅಂದರೆ ಇಂಡಿಯಾದಲ್ಲಿ ಯಾವ ಸ್ಥಳ ಬೇಕಾದರೂ ಆಗಿರ್ಬೋದು, ಅಲ್ಲಿ ಸಪ್ಲೈ ಆಗಿದ್ರೆ ಸಾಕು. ಇಂಡಿಯಾದೊಳಗಡೆ ಎಲ್ಲಿ ಸೇಲ್ ಆದರೂ ಸಾಕು. ದೆನ್ ಸಪ್ಲೈ ಶುಡ್ ಬಿ ಮೇಡ್ ಇನ್ ಎಕ್ಸ್ಚೇಂಜ್ ಫಾರ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಬಾರ್ಟರ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆರ್ ಪೇಮೆಂಟ್ ಮೇಡ್ ಫಾರ್ ಎ ಸಪ್ಲೈ ಆಫ್ ಇನ್ ಮನಿ ಆರ್ ಇನ್ ಕೈಂಡ್. ಎ prepayment or deposit towards a supply is also accepted as a consideration by the government. ಸೊ ಇಲ್ಲಿ ನಾವು ಗೂಡ್ಸನ್ನು ಕಳಿಸ್ಕೊಡ್ತೀವಲ್ಲ, ಅದಕ್ಕೆ ರಿಟರ್ನ್ ಆಗಿ ಬೇರೆ ಏನು ಬೇಕಾದ್ರೆ ನಾವು ಅವರು ನಮಗೆ ಕೊಡುವಂಥದ್ದಾಗಿರ್ಬೋದು, ಬೇರೆ ಗೂಡ್ಸನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಬೇರೆ ಅಮೌಂಟ್ ಕ್ಯಾಶ್ ರೂಪದಲ್ಲಿ ಕೊಡುವಂಥದ್ದಾಗಿರ್ಬೋದು, ಅಥವಾ ಮುಂಚಿತವಾಗಿ ಅಡ್ವಾನ್ಸ್ ಕೊಟ್ಟಿದ್ರು ಅದನ್ನು ಕೂಡ ನಾವು ಕನ್ಸಿಡರೇಷನ್ ಅಂತ ಕರಿತೇವೆ. ದೆನ್ ಸಪ್ಲೈ should be made in the course of business or in the interest of growing a business. GST is applicable only on business transactions. Hence, for a transaction to be considered as supply under GST, it has to be made for business purposes. If supplies are made for personal purposes, it will not be considered as a supply under GST. So, ನಮಗೆ ಎಲ್ರಿಗೂ ಗೊತ್ತಿದೆ GST ಅಂತ ಮಾಡಿರೋದೇ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಹಾಗಾಗಿ ಯಾವುದೇ ಟ್ರಾನ್ಸಾಕ್ಷನ್ ಬಿಸ್ನೆಸ್ನ ಉದ್ದೇಶದಿಂದ ಮಾಡಿದರೆ ಅದನ್ನು ನಾವು ಸಪ್ಲೈ ಅಂತ ಕರಿತೇವೆ. ಅದನ್ನು ಬಿಟ್ಟು ಯಾವುದೇ ಪರ್ಸನಲ್ ವಿಚಾರಕ್ಕೆ ಗೂಡ್ಸನ್ನು ಕಳಿಸಿದರೆ, ಟ್ರಾನ್ಸಾಕ್ಷನ್ ಪರ್ಸನಲ್ ಪರ್ಪಸ್ಗೆ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ನಾವಿಲ್ಲಿ ಸಪ್ಲೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅದನ್ನು ನಾವು ಸಪ್ಲೈ ಅಂತ ಕರಿತೇವೆ. ನೆಕ್ಸ್ಟ್ ವಿಲ್ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಪ್ಲೈ ಅಂಡರ್ GST. ಸೊ ಇಲ್ಲಿ ಸಪ್ಲೈಯಲ್ಲಿ ವಿಧ ಇದೆ, ಬೇರೆ ಬೇರೆ ಟೈಪ್ಸ್ ಇದೆ. ಯಾವುದೆಲ್ಲ ಟೈಪ್ಸ್ ಅಂತ ಮೊದಲಿಗೆ ನೋಡೋಣ. ಇಲ್ಲಿ ಸಪ್ಲೈ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಟೈಪ್ ಆನ್ ದ ಫಾಲೋವಿಂಗ್ ಬೇಸಿಸ್. ಇಲ್ಲಿ 4 ಬೇಸನ್ನು ಮಾಡಿದ್ದೇವೆ ಒಟ್ಟಾಗಿ. ಈ 4 ಡಿಫ್ರೆಂಟ್ ಬೇಸ್ ಮುಖಾಂತರ ಏನು ಸಪ್ಲೈಯನ್ನು ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಯಾವುದು ಅಂತ ಹೇಳಿದರೆ ಬೇಸ್ಡ್ ಆನ್ ಲೊಕೇಶನ್. ಬೇಸ್ಡ್ ಆನ್ ಲೊಕೇಶನ್ ಸಪ್ಲೈ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 categories as under. First one, intrastate supply. Second one, interstate supply. Intrastate supply ಅಂತಂದರೆ
when goods are sold within the country. Say intrastate is a type of supply of goods or services where the location of the supplier and the place of supply of goods are in the same state or same union territory. Exceptions: supply of goods to be a special economic zone, goods imported into the territory of India, supply made to a tourist. ಸೊ ಇಲ್ಲಿ ನೆನ್ಪಿಡಲಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಂದರೆ ಈ ಸೆಲ್ಲರ್ ಮತ್ತು ಪರ್ಚೇಸರ್ ಇಬ್ಬರು ಕೂಡ ಒಂದೇ ಸ್ಟೇಟಲ್ಲಿ ಇರ್ತಾರೆ, ಒಂದೇ ರಾಜ್ಯದಲ್ಲಿ ಇರ್ತಾರೆ. ಯಾವುದೇ ಗೂಡ್ಸ್ ವಿದಿನ್ ದ ಸ್ಟೇಟ್ ಸೇಲ್ ಮಾಡಿದ್ರೆ ಅದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೇವೆ. ಇದರಲ್ಲಿ ಮೂರನ್ನು ಹೊರತುಪಡಿಸಿ ಸ್ಪೆಷಲ್ ಇಕನಾಮಿಕ್ ಝೋನ್ಗೆ ಸೇಲ್ ಮಾಡಿದ್ರೆ ಅದನ್ನು ಸಪ್ಲೈ ಅಂತ ನಾವು ತಗೊಳ್ಳೋದಿಲ್ಲ. ಆಮೇಲೆ ಫಾರಿನಿಂದ ಇಂಪೋರ್ಟ್ ಮಾಡಿದ್ರೆ ಅದನ್ನು ತಗೊಳ್ಳೋದಿಲ್ಲ. ಆಮೇಲೆ ಸಪ್ಲೈ ಮೇಡ್ ಟು ಟೂರಿಸ್ಟ್ಗಳಿಗೆ ಗೂಡ್ಸನ್ನು ಸೇಲ್ ಮಾಡಿದ್ರೆ ಅದನ್ನು ಸಪ್ಲೈ ಅಂತ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಇಂಟರ್ ಸ್ಟೇಟ್ ಸಪ್ಲೈ. ಇಟ್ ಈಸ್ ಎ ಸಪ್ಲೈ ಆಫ್ ಗೂಡ್ಸ್ ಸರ್ವಿಸಸ್ ವೇರ್ ದ ಲೊಕೇಶನ್ ಆಫ್ ಎ ಸಪ್ಲೈಯರ್ ಆ್ಯಂಡ್ ಪ್ಲೇಸ್ ಆಫ್ ಎ ಸಪ್ಲೈ ಆರ್ ಇನ್ ಟೂ ಡಿಫ್ರೆಂಟ್ ಸ್ಟೇಟ್ಸ್, two different union territories, or two state and a union territory. Interstate supply andre when goods are sold from one state to another state. Next, based on combination. Based on combination, supply can be classified into three categories as under composite supply, mixed supply, and third one continuous supply. First one, composite supply. As per section 2 subsection 30 of CGST Act 2017, a composite supply would mean a supply made by a taxable person to a recipient consisting of two or more taxable supply of goods or services or both, or any combination thereof, which are naturally bundled and supplied in conjunction with each other in the ordinary course of business, one which is a principal supply. Example: goods are packed and transported with insurance. The supply of goods, packing materials, transport and insurance is a composite supply. Insurance transport cannot be done separately if there are no goods to supply. Thus the supply of goods is the principal supply. Tax liability will be the tax on the principal supply, that is GST rate on the goods. ಇಲ್ಲಿ ಈಗ ಈ ಕಾಂಪೋಸಿಟ್ ಸಪ್ಲೈ ಅಂದರೆ ಯಾವುದೇ ಒಂದು ಗೂಡ್ಸನ್ನು ಬಂಡಲ್ ಆಗಿ ಕಳಿಸೋತ್ತಿಗೆ ನಾವು ಆಟೋಮೆಟಿಕ್ ಆಗಿ ಅದರ ಮೇಲೆ ಏನು ಟ್ಯಾಕ್ಸನ್ನು ಹಾಕಲೇಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಗೂಡ್ಸ್ ಆರ್ ಪ್ಯಾಕ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ವಿತ್ ಇನ್ಶೂರೆನ್ಸ್. ಈಗ ಗೂಡ್ಸನ್ನು ನಾವು ಪ್ಯಾಕ್ ಮಾಡಿ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕಳಿಸ್ತೇವೆ ಬೇರೆ ಕಡೆಗೆ. ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಇನ್ಶೂರೆನ್ಸ್ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡಿ, ಸಪ್ಲೈ ಆಫ್ ಗೂಡ್ಸ್, ಪ್ಯಾಕಿಂಗ್ ಮೆಟೀರಿಯಲ್, ಏನು ಮೆಟೀರಿಯಲ್ ಪ್ಯಾಕ್ ಮಾಡಿ ಕಳಿಸಿರ್ತೀವಲ್ಲ ಟ್ರಾನ್ಸ್ಪೋರ್ಟಲ್ಲಿ, ಅದಕ್ಕೆ ಇನ್ಶೂರೆನ್ಸ್ ಕೂಡ ಆ್ಯಡ್ ಮಾಡಿ ಕಳಿಸ್ತೇವೆ ನಾವು. ಇದನ್ನು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಇಲ್ಲಿ ಇನ್ಶೂರೆನ್ಸ್ ಮತ್ತು ಟ್ರಾನ್ಸ್ಪೋರ್ಟನ್ನು ಸಪ್ರೇಟಾಗಿ ಮಾಡೋಕ್ಕಾಗೋದಿಲ್ಲ. ಈಗ ಈ ಟ್ರಾನ್ಸ್ಪೋರ್ಟೇಷನ್ ಇರೋದ್ರಿಂದ ಇನ್ಶೂರೆನ್ಸು ಕಂಪಲ್ಸರಿ ಇರಲೇಬೇಕು, ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ಇದನ್ನ ಕಾಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಈಗ ನಾವು ಈಗ ವೆಹಿಕಲ್ ಪರ್ಚೇಸ್ ಮಾಡ್ತೇವೆ ನೋಡಿ, ಯಾವುದು ಈಗ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಪರ್ಚೇಸ್ ಮಾಡುವಾಗ ಅದಕ್ಕೆ ಇನ್ಶೂರೆನ್ಸ್ ಕಟ್ಟಲ್ವಾ ಆಟೋಮೆಟಿಕ್ಕಾಗಿ, ಅದೆಲ್ಲ ಕೂಡ ಕಾಂಪೋಸಿಟ್ ಸಪ್ಲೈ. ದೆನ್ ಮಿಕ್ಸ್ಡ್ ಸಪ್ಲೈ. ಆ್ಯಸ್ ಪರ್ ಸೆಕ್ಷನ್ 2 subsection 74 of the CGST Act 2017, a mixed supply means two or more individual supply of goods or service or any combination thereof made in conjunction with each other by a taxable person for a single price where such supply does not constitute a composite supply. ಸೊ ಇಲ್ಲಿ ನಿಮ್ಮ ಯಾವುದು ಫಸ್ಟ್ ಒನ್ ಇತ್ತಲ್ಲ ಕಾಂಪೋಸಿಟ್ ಸಪ್ಲೈ. ಕಾಂಪೋಸಿಟ್ ಸಪ್ಲೈ ಮತ್ತು ಮಿಕ್ಸ್ಡ್ ಸಪ್ಲೈಗೆ ಏನು ಡಿಫ್ರೆನ್ಸ್ ಅಂದರೆ, ಕಾಂಪೋಸಿಟ್ ಸಪ್ಲೈಯನ್ನು ಇಂಡಿವಿಜುವಲ್ ಆಗಿ ಎಲ್ಲಿ ಕೂಡ ನಾವು ಸೇಲ್ ಮಾಡಲಿಕ್ಕಾಗಲ್ಲ, ಅದು ಕಂಪಲ್ಸರಿಯಾಗಿ ಕಾಂಪೋಸಿಟ್ ಆಗಿ ಕೊಡಬೇಕಾಗುತ್ತೆ. ಈಗ ನಾವು ಕಾರನ್ನು ಪರ್ಚೇಸ್ ಮಾಡುವಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಆಕ್ಸೆಸರೀಸ್ ಬೇಕೇ ಬೇಕು ಕಾರಿಗೆ. ಈಗ ಕಾರಿಗೆ ಟೈರ್ ಇಲ್ಲದೆ ನಾವು ಓಡಿಸೋಕ್ಕಾಗೋದಾ? ಸೊ ಹಾಗಾಗಿ ಕಾರಿಗೆ ಟೈರ್ ಎಲ್ಲ ಬೇಕಾಗುತ್ತೆ, ಹಾಗೆಯೇ ಇನ್ಶೂರೆನ್ಸ್ ಬೇಕಾಗುತ್ತೆ. ಅದೆಲ್ಲ ಕಂಪಲ್ಸರಿ ನಾವು ತಗೊಳ್ಳೇಬೇಕು ಕಾರ್ ಜೊತೆ. ಅದನ್ನ ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಅದನ್ನ ಸಪ್ರೇಟಾಗಿ ಸೇಲ್ ಮಾಡೋಕ್ಕೆ ಬರೋದಿಲ್ಲ. ಅದೇ ಮಿಕ್ಸ್ಡ್ ಸಪ್ಲೈ ಅಂತಂದರೆ ಇಂಡಿವಿಜುವಲ್ ಐಟಮನ್ನು ಒಟ್ಟಿಗೆ ಬಂಡಲ್ ಮಾಡಿ ಸೇಲ್ ಮಾಡುವಂಥದ್ದು. ಇದನ್ನು ಇಂಡಿವಿಜುವಲ್ ಆಗೂ ಸೇಲ್ ಮಾಡ್ಬೋದು, ಒಟ್ಟಿಗೆ ಬಂಡಲ್ ಆಗೂ ಸೇಲ್ ಮಾಡ್ಬೋದು. ಎಕ್ಸಾಂಪಲ್, ದಿವಾಲಿ ಗಿಫ್ಟ್ ಬಾಕ್ಸ್ ಕನ್ಸಿಸ್ಟಿಂಗ್ ಆಫ್ ಕ್ಯಾಂಡ್ ಫುಡ್ಸ್, ಸ್ವೀಟ್ಸ್, ಚಾಕ್ಲೇಟ್ಸ್, ಕೇಕ್ಸ್, ಡ್ರೈ ಫ್ರೂಟ್ಸು. ಈಗ ದಿವಾಲಿ ಗಿಫ್ಟ್ ಅಂತ ಇರುತ್ತೆ ನೋಡಿ, ಕೆಲವೊಮ್ಮೆ ದಿವಾಲಿ ಟೈಮಲ್ಲಿ ಕೆಲವು ಈ ಬೇಕ್ರಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ವೀಟ್ಸನ್ನು ಒಂದು ಬಾಕ್ಸಿಗೆ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಫುಲ್ ಒಂದು ಕಂಪ್ಲೀಟ್ ಬಾಕ್ಸ್ ಆಗಿ ಗಿಫ್ಟ್ ಬಾಕ್ಸ್ ಆಗಿ ಸೇಲ್ ಮಾಡ್ತಾರೆ. ಅದರಲ್ಲಿ ಇರುವಂಥ ಸ್ವೀಟ್ಸನ್ನು ನೀವು ಸಪ್ರೇಟಾಗೂ ತೊಗೋಬೋದು, ಬಟ್ ಆ ಬಾಕ್ಸಲ್ಲೂ ತೊಗೋಬೋದು. ಆಲ್ ಆರ್ ಆಲ್ಸೋ ಸೋಲ್ಡ್ ಸಪರೇಟ್ಲಿ ಸಿನ್ಸ್
Aerated drinks have the highest GST rate of 28%. Aerated drinks will be treated as principal supply and 28% will apply on the entire gift box. ಮತ್ತು ಅಲ್ಲಿ ಆ ಗಿಫ್ಟ್ ಬಾಕ್ಸ್ ಒಳಗಡೆ ನೋಡಿ ಸ್ವೀಟ್ ಇರುತ್ತೆ, ಯಾವುದು ಡ್ರಿಂಕ್ಸ್ ಇರುತ್ತೆ. ಡ್ರಿಂಕ್ಸ್ ಅಂತ ಹೇಳಿದರೆ ಇದು ಎರೇಟೆಡ್ ಅಂತಂದರೆ ಇದು ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ, ಫ್ರೂಟ್ ಜ್ಯೂಸ್ ಇರುತ್ತೆ. ಇದೆಲ್ಲದಕ್ಕೆ ಜಿ ಎಸ್ ಟಿ ರೇಟ್ 5% ಇರ್ಬೋದು, 12 ಇರ್ಬೋದು, 18 ಇರ್ಬೋದು, 28 ಇರ್ಬೋದು. ಬಟ್ ಆ ಬಾಕ್ಸ್ ಒಳಗಡೆ ಇರುವಂಥ ಐಟಮಲ್ಲಿ ಯಾವ ಗೂಡ್ಸಿಗೆ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಇರುತ್ತೆ, ಹಾಗಾಗಿ ಆ ಪೂರ್ತಿ ಬಾಕ್ಸಿಗೆ ಆ ಹೈಯೆಸ್ಟ್ ಟ್ಯಾಕ್ಸ್ ರೇಟನ್ನೇ ಚಾರ್ಜ್ ಮಾಡ್ತಾರೆ. ಅದುವೇ ಮಿಕ್ಸ್ಡ್ ಸಪ್ಲೈ. ದೆನ್ ಕಂಟಿನ್ಯೂಸ್ ಸಪ್ಲೈ. ಕಂಟಿನ್ಯೂಸ್ ಸಪ್ಲೈ ಈಸ್ ಆಫ್ 2 types: continuous supply of goods and continuous supply of service. Continuous supply of goods means a supply of goods which is provided or agreed to be provided continuously or on a recurrent basis under a contract, whether or not by means of a wire, cable, pipeline or other mode, or for the which the supplier invoices the recipient on the regular or periodic basis and includes supply of notified goods. ಈ ಕಂಟಿನ್ಯೂಸ್ ಸಪ್ಲೈಯಲ್ಲಿ ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಇದೆ ಮತ್ತು ಕಂಟಿನ್ಯೂಸ್ ಸಪ್ಲೈ ಆಫ್ ಸರ್ವಿಸ್ ಇದೆ. ಇಲ್ಲಿ ಕಾಂಟ್ರಾಕ್ಟ್ ಮೊದಲೇ ಕಾಂಟ್ರಾಕ್ಟ್ ಆಗಿರುತ್ತೆ, ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಗೂಡ್ಸನ್ನು ಸಪ್ಲೈ ಮಾಡ್ತಾ ಇರ್ತೇನೆ ಅಂತ. ಹಾಗಾಗಿ ಆತ ಕಂಟಿನ್ಯೂಸ್ ಗೂಡ್ಸನ್ನು ಸಪ್ಲೈ ಮಾಡಲೇಬೇಕು. ಸರ್ವಿಸ್ ಬಂದಾಗಲೂ ಹಾಗೇನೆ, ಅಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ, ನಾವು ಕಂಟಿನ್ಯೂಸ್ ನಿಮಗೆ ಸರ್ವಿಸ್ ಕೊಡ್ತೀವಿ ಅಂತ. ಅವ್ರು ಕಂಟಿನ್ಯೂಸ್ ಸರ್ವಿಸ್ ಕೊಡಲೇಬೇಕು. ನೆಕ್ಸ್ಟ್ ಥರ್ಡ್ ಒನ್, ಬೇಸ್ಡ್ ಆನ್ ರೆಸಿಪಿಯೆಂಟ್. Based on recipient, supply can be classified into 2 categories. That is, one is inward supply, second one outward supply. As per section 2 subsection 67 of the CGST Act 2017, the term inward supply means receipt of goods or services or both, whether by purchase or acquisition or any other means with or without consideration. So ಇಲ್ಲಿ ಇನ್ವರ್ಡ್ ಸಪ್ಲೈ ಅಂತಂದರೆ ನಾವು ಪರ್ಚೇಸ್ ಮಾಡಿರ್ತೀವಲ್ಲ ಬೇರೆ ಕಡೆಯಿಂದ, ಸೊ ಆ ಪರ್ಚೇಸ್ ಮಾಡೋದಕ್ಕೆ ನಾವು ಇನ್ವರ್ಡ್ ಸಪ್ಲೈ ಅಂತ ಕರಿತೇವೆ. ನೆಕ್ಸ್ಟ್ ಔಟ್ವರ್ಡ್ ಸಪ್ಲೈ. ಆಸ್ ಪರ್ ಸೆಕ್ಷನ್ 2 subsection 83 of the CGST Act 2017, the term outward supply means supply of goods or services of both whether by sale, transfer, barter, exchange, license, rental, lease or disposal or any other mode made or agreed to be made by such person in the course or furtherance of business. ಇಲ್ಲಿ ಇನ್ವರ್ಡ್ ಸಪ್ಲೈ ಅಂತಂದರೆ ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋದಕ್ಕೆ ಇನ್ವರ್ಡ್ ಸಪ್ಲೈ ಅಂತ ಕರಿತೇವೆ. ಹಾಗೆ ಔಟ್ವರ್ಡ್ ಸಪ್ಲೈ ಅಂತಂದರೆ ಬೇರೆಯವರಿಗೆ ನಾವು ಗೂಡ್ಸನ್ನು ಸೇಲ್ ಮಾಡೋದಕ್ಕೆ, ಅದು ಏನು ಹಣದ ರೂಪದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ರೂಪದಲ್ಲಿ ಸೇಲ್ ಮಾಡಿರ್ಬೋದು, ಅದನ್ನು ಔಟ್ವರ್ಡ್ ಸಪ್ಲೈ ಅಂತ ಕರಿತೇವೆ. ದೆನ್ ಬೇಸ್ಡ್ ಆನ್ ಟ್ಯಾಕ್ಸ್ ಟ್ರೀಟ್ಮೆಂಟ್, supply can be classified into 4 categories. They are exempt supply, zero rated supply, non-taxable supply and taxable supply. First one, exempt supply. As per section 2 subsection 47 of GST Act, exempt supply means supply of any goods or service or both which attract nil rate of tax or which may be wholly exempt from tax under section 11 or under section 6 of the Integrated Goods and Service Tax Act and includes non-taxable supply. Exempt supply ಅಂದರೆ ಈ ಸೇಲ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರುವುದಿಲ್ಲ. ದೆನ್ ಝೀರೋ ರೇಟೆಡ್ ಸಪ್ಲೈ, ಇಟ್ ಮೀನ್ಸ್ ಎಕ್ಸ್ಪೋರ್ಟ್ ಆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ಎ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ ಆರ್ ಎ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್. GST ಇಸ್ ನಾಟ್ ಅಪ್ಲಿಕೇಬಲ್ ಇನ್ ಇಂಡಿಯಾ ಫಾರ್ ಎಕ್ಸ್ಪೋರ್ಟ್ಸ್. ನೋಡಿ ಇಲ್ಲಿ ಝೀರೋ ರೇಟೆಡ್ ಮತ್ತು ಎಕ್ಸಾಮ್ಟ್ ಸಪ್ಲೈಗೆ ಇರುವಂಥ ಡಿಫ್ರೆನ್ಸ್ ಏನಂದರೆ, ಈ ಎಕ್ಸಾಮ್ಟ್ ಸಪ್ಲೈಯಲ್ಲಿ ಇರುವಂಥ ಗೂಡ್ಸ್, ಅಗ್ರಿಕಲ್ಚರಲ್ ಗೂಡ್ಸ್ ಎಲ್ಲ ಇದೆಲ್ಲ, ಇದಕ್ಕೆಲ್ಲ ಟ್ಯಾಕ್ಸೇ ಇಲ್ಲ. ಅದನ್ನ ನೀವು ಇಂಡಿಯಾದಲ್ಲಿ ಸೇಲ್ ಮಾಡಿದ್ರು ಅಷ್ಟೇ, ಫಾರಿನ್ ಕಳಿಸಿದ್ರು ಅಷ್ಟೇ, ಟ್ಯಾಕ್ಸ್ ಏನು 0% ಟ್ಯಾಕ್ಸೇ ಇಲ್ಲ. ಅದೇ ಕೆಳಗಡೆ ಝೀರೋ ರೇಟೆಡ್ ಸಪ್ಲೈ ಅಂತ ಇದೆಯಲ್ಲ, ಈ ಝೀರೋ ರೇಟೆಡ್ ಸಪ್ಲೈ ಅಂದರೆ ಕೆಲವು ವ್ಯಕ್ತಿಗಳಿಗೆ ನೀವು ಗೂಡ್ಸನ್ನು ಸೇಲ್ ಮಾಡಿದಾಗ ಅವಾಗ ಅದಕ್ಕೆ ಟ್ಯಾಕ್ಸ್ ಇದ್ದರೂ ಕೂಡ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಬಾರ್ದು. ಯಾರಿಗೆಲ್ಲ ಅಂದರೆ ಸ್ಪೆಷಲ್ ಇಕನಾಮಿಕ್ ಝೋನ್ ಅಂತ ಇದೆ, SEZ ಅಂತ ಕೇಳಿರ್ಬೋದು, ಈ ಸಿಟಿಗಳಲ್ಲೆಲ್ಲ ಇದೆ. ಈ ಸ್ಪೆಷಲ್ ಎಕನಾಮಿಕ್ ಝೋನಿಗೆ ಏನಾದರೂ ಗೂಡ್ಸನ್ನು ನಾವು ಸಪ್ಲೈ ಮಾಡಿದ್ರೆ ಅದು ಎಕ್ಸೆಂಪ್ಟೆಡ್ ಗೂಡ್ಸ್ ಆದರೂ ಟ್ಯಾಕ್ಸ್ ಇಲ್ಲ. 5%, 12%, 18%, 28% ಗೂಡ್ಸ್ ಅವರಿಗೆ ಸಪ್ಲೈ ಮಾಡಿದ್ರು ಟ್ಯಾಕ್ಸ್ ಇರಲ್ಲ, ಅವರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗೆ ಇಲ್ಲ. ಅವರಿಗೆ ಎಲ್ಲ ಗೂಡ್ಸ್ ಕೂಡ ಝೀರೋ ರೇಟೇ. ಮತ್ತು ಫಾರಿನ್ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ಝೀರೋ ರೇಟ್, ಟ್ಯಾಕ್ಸ್ ಇಲ್ಲ. ದೆನ್ ಥರ್ಡ್ ಒನ್, ನಾನ್ ಟ್ಯಾಕ್ಸೇಬಲ್ ಸಪ್ಲೈ. Non-taxable supply means the supply which is not taxable under GST Act, namely alcoholic liquor for human consumption. Non-taxable supply ಅಂತ ಹೇಳಿದರೆ ಇದಕ್ಕೆ GSTಯಲ್ಲಿ ಟ್ಯಾಕ್ಸೇ ಇಲ್ಲ, ಅಂದರೆ ಈ ವಸ್ತು GSTಗೆ ಒಳಪಡಲಿಲ್ಲ. ಯಾವುದು? ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಇದಕ್ಕೆ GST ಬರೋದಿಲ್ಲ. ದೆನ್ ಟ್ಯಾಕ್ಸೇಬಲ್ ಸಪ್ಲೈ. ಟ್ಯಾಕ್ಸೇಬಲ್ ಸಪ್ಲೈ ಮೀನ್ಸ್ ದ ಸಪ್ಲೈ ಆನ್ ವಿಚ್ ಟ್ಯಾಕ್ಸ್ ಶಾಲ್ ಬಿ ಪೇಯ್ಡ್ ಅಂಡರ್ GST. GST ಪ್ರಕಾರ ಯಾವ ಗೂಡ್ಸಿಗೆ
ಟ್ಯಾಕ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಿ ಅದೆಲ್ಲ ಕೂಡ ಟ್ಯಾಕ್ಸೇಬಲ್ ಸಪ್ಲೈ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈ. ಕ್ಲಾಸಿಫೈ ದ ಫಾಲೋವಿಂಗ್ ಸಪ್ಲೈಸ್ ಇಂಟು ಕಾಂಪೋಸಿಟ್ ಸಪ್ಲೈ ಆ್ಯಂಡ್ ಮಿಕ್ಸ್ಡ್ ಸಪ್ಲೈ. ಸೊ ಇಲ್ಲಿ ಕಂಪೋಸಿಟ್ ಸಪ್ಲೈ ಮತ್ತು ಮಿಕ್ಸ್ಡ್ ಸಪ್ಲೈ ಯಾವುದು ಅಂತ ನಾವು ಕ್ಲಾಸಿಫೈ ಮಾಡಬೇಕು. ಸೊ ಆ ರೀತಿ ಇಲ್ಲಿ ಮೇಲ್ಗಡೆ ಕ್ವಶನ್ಸ್ ಕೊಟ್ಟಿದ್ದಾರೆ, ಇದನ್ನ ನೀವು ಇದು ಯಾವುದು ಕಂಪೋಸಿಟ್ ಸಪ್ಲೈ ಯಾವುದು ಮಿಕ್ಸ್ಡ್ ಸಪ್ಲೈ ಅಂತ ನೋಡಬೇಕಾಗುತ್ತೆ. ಎ ಸಪ್ಲೈ ಆಫ್ ಕೇಬಲ್ ಆ್ಯಂಡ್ ಸೆಟ್ಟಿಂಗ್ ದ ಕನೆಕ್ಷನ್. ಈ ಕೇಬಲನ್ನು ನಮಗೆ ಕೇಬಲ್ ಸಪ್ಲೈ ಮಾಡ್ತಾರೆ ಮನೆಗೆ ಕೇಬಲ್, ಆಮೇಲೆ ಸೆಟ್ಟಿಂಗ್ ಕನೆಕ್ಷನ್. ಈಗ ಇದು ಕಾಂಪೋಸಿಟ್ ಸಪ್ಲೈನಾ ಮಿಕ್ಸ್ಡ್ ಸಪ್ಲೈನಾ? ಇದು ಆ್ಯಕ್ಚುಲಿ ಕಾಂಪೋಸಿಟ್ ಸಪ್ಲೈ. ಈಗ ಕೇಬಲ್ ಕೊಟ್ಬಿಟ್ಟು ಕನೆಕ್ಷನ್ ಕೊಡೋದಿದ್ರೆ ನಾವು ಟಿ ವಿ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಕೇಬಲ್ ಕೊಟ್ಟ ನಂತರ ಅವ್ರು ಬಂದು ಸೆಟ್ಟಿಂಗ್ ಮಾಡಿ ಕೊಡಲೇಬೇಕು. ಹಾಗಾಗಿ ಇದು ಎರಡೂ ಸರ್ವಿಸು ಕಂಪಲ್ಸರಿ ಕೊಡಲೇಬೇಕು. ಇದನ್ನು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ದೆನ್ ಸಪ್ಲೈ ಆಫ್ ಪಾರ್ಸಲ್ ಕನ್ಸಿಸ್ಟಿಂಗ್ ಆಫ್ ವೀಟ್ ಪೌಡರ್, ಮಸಾಲ ಪೌಡರ್, ಶುಗರ್ ಆ್ಯಂಡ್ ರೈಸ್. ಒಂದು ಪಾರ್ಸಲಲ್ಲಿ ವೀಟ್ ಪೌಡ್ರು, ಮಸಾಲ ಪೌಡ್ರು, ಶುಗರ್ ಆ್ಯಂಡ್ ರೈಸ್ 4 ಸಪ್ರೇಟ್, ಅಂದರೆ ಒಂದು ಪಾರ್ಸಲಲ್ಲಿ ಇಷ್ಟು ಐಟಮನ್ನು ನಾವು ಕೇಳಿದ್ದೀವಿ. ಇದು ಕಂಪೋಸಿಟ್ ಸಪ್ಲೈನೇ ಮಿಕ್ಸ್ಡ್ ಸಪ್ಲೈ. ನೋಡಿ, ವೀಟ್ ಪೌಡ್ರು, ಮಸಾಲ ಪೌಡ್ರ್ ಇಂದ ಶುಗರ್, ರೈಸ್ ಇದನ್ನೆಲ್ಲ ಸಪ್ರೇಟಾಗೂ ತೊಗೋಬೋದು, ಒಟ್ಟಿಗೆನೂ ತೊಗೋಬೋದು. ಹಾಗಾಗಿ ಇದನ್ನ ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ದೆನ್ ಸಪ್ಲೈ ಆಫ್ ಜ್ಯೂಸ್ ಇನ್ ಬಾಟಲ್. ಜ್ಯೂಸನ್ನು ಬಾಟ್ಲಲ್ಲಿ ಮಾರ್ತಾರಲ್ಲ, ಅದು ಯಾವ ಸಪ್ಲೈ? ಕಾಂಪೋಸಿಟ್ ಸಪ್ಲೈ. ಜ್ಯೂಸನ್ನು ಬಾಟ್ಲಲ್ಲಿ ಮಾರಲೇಬೇಕು, ಇಲ್ಲಾಂದರೆ ಜ್ಯೂಸ್ ಹೇಗೆ ಮಾರೋದು? ಹಾಗಾಗಿ ಅದು ಕಾಂಪೋಸಿಟ್ ಸಪ್ಲೈ. ದೆನ್ ಸಪ್ಲೈ ಆಫ್ ಸೀಲಿಂಗ್ ಫ್ಯಾನ್ ಆ್ಯಂಡ್ ರೆಗ್ಯುಲೇಟರ್. ಈ ಸೀಲಿಂಗ್ ಫ್ಯಾನ್ ಸಪ್ಲೈ ಮಾಡಿರ್ತಾರಲ್ಲ ವಿತ್ ರೆಗ್ಯುಲೇಟರ್, ಅದು ಯಾವ ಸಪ್ಲೈ? ಕಾಂಪೋಸಿಟ್ ಸಪ್ಲೈ. ರೆಗ್ಯುಲೇಟರ್ ಬೇಕೇ ಬೇಕು, ಇಲ್ಲದಿದ್ರೆ ಫ್ಯಾನ್ ಇಟ್ಕೊಂಡು ಏನು ಮಾಡೋದು? ನೆಕ್ಸ್ಟ್ ಸಪ್ಲೈ ಆಫ್ ಸಿಮೆಂಟ್ ಆ್ಯಂಡ್ ಪೇಂಟ್. ಸಿಮೆಂಟ್ ಮತ್ತು ಪೇಂಟ್ ಏನು? ಮಿಕ್ಸ್ಡ್ ಸಪ್ಲೈ, ಸಪ್ರೇಟಾಗೂ ತೊಗೋಬೋದು. ಸಪ್ಲೈ ಆಫ್ ಫರ್ನಿಚರ್ ಆ್ಯಂಡ್ ಮ್ಯಾಟ್, ಅದು ಕೂಡ ಏನು? ಮಿಕ್ಸ್ಡ್ ಸಪ್ಲೈ. ಸಪ್ಲೈ ಆ್ಯಂಡ್ ಫಿಕ್ಸಿಂಗ್ ಆಫ್ ದ ವೆಹಿಕಲ್ ಬ್ಯಾಟ್ರಿ ಇರುತ್ತಲ್ಲ, ಸಪ್ಲೈ ಆ್ಯಂಡ್ ಫಿಕ್ಸಿಂಗ್ ಆಫ್ ದ ವೆಹಿಕಲ್ ಬ್ಯಾಟ್ರಿ, ಕಾಂಪೋಸಿಟ್ ಸಪ್ಲೈ. ಈಗ ವೆಹಿಕಲ್, ಕಾರು, ಬೈಕು ಓಡಬೇಕಂತಂದ್ರೆ ಬ್ಯಾಟ್ರಿ ಬೇಕೇ ಬೇಕು, ಬ್ಯಾಟ್ರಿ ಇಲ್ಲದೆ ಓಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅದು ಕಾಂಪೋಸಿಟ್ ಸಪ್ಲೈ. ಸಪ್ಲೈ ಆಫ್ ಕಾಂಬೋ ಪ್ಯಾಕ್ ಆಫ್ ಟೈ, ವಾಚ್, ವಾಲೆಟ್, ಪೆನ್, ರೈಟಿಂಗ್ ಆ್ಯಂಡ್ ಬಂಡಲ್ ಟುಗೆದರ್ ಆ್ಯಸ್ ಎ ಕಿಟ್, ಇದೆಲ್ಲ ಮಿಕ್ಸ್ಡ್ ಸಪ್ಲೈ. ಸೊ ಈ ಥರ ಸೊಲ್ಯೂಷನ್ ನೋಡಿ. ಫಸ್ಟ್ ಒನ್ ಕಾಂಪೋಸಿಟ್ ಸಪ್ಲೈ, ಸೆಕೆಂಡ್ ಈ ಪಾರ್ಸಲ್ ಎಲ್ಲ ಮಿಕ್ಸ್ಡ್ ಸಪ್ಲೈ, ದೆನ್ ಸಪ್ಲೈ ಆಫ್ ಜ್ಯೂಸ್ ಇನ್ ಬಾಟಲ್ ಕಾಂಪೋಸಿಟ್ ಸಪ್ಲೈ, ಸೀಲಿಂಗ್ ಫ್ಯಾನ್ ವಿತ್ ರೆಗ್ಯುಲೇಟರ್ ಕಾಂಪೋಸಿಟ್ ಸಪ್ಲೈ, ಸಿಮೆಂಟ್ ಆ್ಯಂಡ್ ಪೇಂಟ್ ಮಿಕ್ಸ್ಡ್ ಸಪ್ಲೈ, ಫರ್ನಿಚರ್ ಆ್ಯಂಡ್ ಮ್ಯಾಟ್ ಮಿಕ್ಸ್ಡ್ ಸಪ್ಲೈ, ಆ್ಯಂಡ್ ಬ್ಯಾಟ್ರಿ ಆಫ್ ವೆಹಿಕಲ್ composite supply, then combo pack of a tie something mixed supply. Thank you.